ವಾಟ್ ಎಕ್ಸಾಕ್ಟ್ಲಿ ಡು ಯು ಮೀನ್ ಬೈ ವಾಚಿಂಗ್ ದ ಥಿಂಕರ್ ಅಂತ? ವಾಚಿಂಗ್ ದ ಥಿಂಕರ್ ಅಂದ್ರೆ ಏನು? ಏನಂಗಂದ್ರೆ ಫೀಲಿಂಗ್ ನಾನು ನನ್ನ ಮೈಂಡಲ್ಲಿ ಏನ್ ನನ್ನ ಬಗ್ಗೆ ಯಾವ ಭಾವನೆಗಳಿಂದ ನಾನು ನೋಡ್ತೀನಿ, ಗಮನಿಸ್ತೀನಿ ಅಂದ್ರೆ ಈ ವಾಚಿಂಗ್ ದ ಥಿಂಕ್ ಅಂದ್ರೆ ಥಿಂಕ್ ಮಾಡೋದು ಯಾರು? ಯೋಚನೆ ಮಾಡುವವರನ್ನ ಗಮನಿಸೋದು ಅಂದ್ರೆ ಏನು ಅಂತ. ಯೋಚನೆ ಮಾಡೋದು ಗಮನಿಸುವಂತಹದ್ದು, ಅದರಿಂದ ಏನ್ ಲಾಭಗಳು ಮತ್ತು ಯಾಕೆ ಮಾಡಬೇಕು ಅನ್ನೋದನ್ನ ನಾವಿಲ್ಲಿ ಕಲಿತೀವಿ. ಈಗಾಗಲೇ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಪ್ರತಿಯೊಬ್ಬರಿಗೂ ಡಿಫ್ರೆಂಟ್ ಡಿಫ್ರೆಂಟ್ ಚಿಟ್ ಚಾಟಿಂಗ್ ನಡೀತಾ ಇರುತ್ತೆ ತಲೆನಲ್ಲಿ. ವಾಯ್ಸಸ್ ಇನ್ ದ ಹೆಡ್ ಅಂತ ಕರೀತಾರೆ. ಅದು ಏನಾದ್ರೂ ಇರ್ಬೋದು, ಅದು ಪದೇ ಪದೇ ಹೇಳ್ತಾ ಇರುತ್ತೆ. ನಿನಗೆ ಆ ಸಾಮರ್ಥ್ಯ ಇಲ್ಲ, ಅಥವಾ ನಿನಗೆ ಆ ಶಕ್ತಿ ಇಲ್ಲ, ನೀನ್ ಅದ್ ಮಾಡಕ್ಕಾಗಲ್ಲ. ಯಾ ಅವತ್ತೊಂದಿನ ನೀನ್ ಇದೇನೋ ಸೋಲಾಗಿತ್ತು, ಮುಂದೇನು ಇದಾಗತ್ತೆ. ಇಲ್ಲಗಳು, ನೆಗೆಟಿವ್ ಥಾಟ್ಸ್ಗಳು. ಯಾ ಇದು ಬರ್ತಾನೆ ಇರುತ್ತೆ, ಬರ್ತಾನಿರುತ್ತೆ. ಯಾರೋ ಏನೋ ಒಂದಿನ ಅವಮಾನ ಮಾಡಿದ್ರು, ಮತ್ತೆ ಅವ್ರು ನೋಡಿದಾಗ ಅದು ನೆನಪಾಗತ್ತೆ. ಅವ್ರು ಹೇಳಿ ಡೈಲಾಗ್ ಮತ್ತೆ ಹಂಗೆ ರಿಪೀಟ್ ಆಗುತ್ತೆ. ಆ ಮೂವಿ ಮೆಂಟಲ್ ಮೂವಿ ಅಂತ ಕರೀತಾರೆ. ಸಿನಿಮಾ ಪ್ರತಿಯೊಂದು ಸೀನ್ ಕೂಡ ಕಣ್ಣು ಮುಂದೆ ಹಂಗೆ ಬರುತ್ತೆ. ಯಾವ ರೀತಿ ಜಗಳ ಆಗಿತ್ತು, ಯಾವ ರೀತಿ ಅವಮಾನದ ಸೀನ್ ಆಗಿತ್ತು, ಯಾವ ರೀತಿ ಭಯದ ಸೀನ್ ಆಗಿತ್ತು, ಯಾವ ರೀತಿ ಆತಂಕದ ಸೀನ್ ಆಗಿತ್ತು. ಯಾ 80-90 ಸಾವಿರ ಥಾಟ್ಸ್ ಅಲ್ಲಿ ನಮ್ಗೆ 90% ಇದೇ ಥಾಟ್ಸ್ ಬರೋದು, ನಿನ್ನೆ ಆಗಿರುವಂಥದ್ದು ನೆಗೆಟಿವ್ ಥಾಟ್ಸ್ ಅಲ್ವಾ? ಸಾನು ಅದೇನಿರ್ಬೋದು, ಕಾಮೆಂಟ್ಸ್ ಇರ್ಬೋದು, ಕಂಪ್ಲೇಂಟ್ಸ್ ಇರ್ಬೋದು, ಯಾರು ಇಷ್ಟಪಟ್ಟಿರೋದಿರ್ಬೋದು, ಇಷ್ಟಪಡದೇ ಇರೋದಿರ್ಬೋದು, ಜಡ್ಜ್ಮೆಂಟ್ ಮಾಡಿರ್ಬೋದು, ಇನ್ಸಲ್ಟ್ಗಳಿರ್ಬೋದು, ಏನಾದ್ರೂ ಇರ್ಬೋದು, ಆಗ್ತಾನೆ ಇರುತ್ತೆ. ಬಟ್ ನಾವು ತಲೆಯಲ್ಲಿ ನಿಜವಾಗ್ಲೂ ಆ ಶಬ್ದ ಕೇಳುತ್ತೆ. ಆಕ್ಚುಲಿ ಆಗಿದೆ ಯಾರಿಗಾದ್ರೂ ನಿಜವಾಗ್ಲೂ ಯಾರೋ ಹಿಂಗೆ ಹೇಳೋ ತರ ಅನ್ಸುತ್ತೆ. ಸರ್ ನೋ ವೆನ್ ಯು ಗೋ ಟು ಡಾಕ್ಟರ್ ಅಂಡ್ ಟೆಲ್, ಈ ತರ ಮಾತುಗಳು ನನಗೆ ಕೇಳ್ತಾ ಇದೆ ವಾಯ್ಸ್ ಇನ್ಸೈಡ್ ಮೈ ಹೆಡ್ ಅಂದ್ರೆ, ಈ ತರನೇ ನಾನು ಪದೇ ಪದೇ ಬರ್ತಾ ಇದೆ. ಡಾಕ್ಟರ್ ಏನ್ ಹೇಳ್ಬೋದು? ಡಾಕ್ಟರ್ ಏನ್ ಹೇಳ್ತಾರ? ಅವ್ನಿಗೇನು ಗೊತ್ತಾಗಲ್ಲ ಡಾಕ್ಟರ್ಗೆ. ಅವ್ನು ಹೇಳ್ತಾರೆ ಫಿಸಿಕಲಿ ಏನಾದ್ರು ಇದ್ರೆ, ಅವರು ಇಲ್ಲಿ ಉಣ್ಣಾಗಿದೆ, ಇಲ್ಲಿ ನೋವಾಗಿದೆ, ಸ್ಕ್ಯಾನ್ ಮಾಡಿ ಏನೋದು ಹೇಳ್ತಾರೆ. ಇಲ್ಲ ಡಾಕ್ಟರ್, ಪದೇ ಪದೇ ಯೋಚನೆ, ಪದೇ ಪದೇ ಈ ದುಃಖ, ಪದೇ ಪದೇ ಈ ಭಯ, ಪದೇ ಪದೇ ಈ ಆತಂಕ ಬರ್ತಾನೆ ಇದೆ, ಈಚೆನೆ ಬರಕ್ ಆಗ್ತಾ ಇಲ್ಲ, ಬೇರೆ ಕಡೆ ಗಮನನೇ ಹರ್ಸಕ್ ಆಗ್ತಾ ಇಲ್ಲ, ಏನಾದ್ರು ಮದ್ದು ಕೊಡಿ. ಏನ್ ಮಾಡ್ತಾನೆ ಡಾಕ್ಟರ್? ಸೀದಾ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ಏನ್ ಬರೋದು? ಸರ್ ಅವನ್ ಟ್ರೀಟ್ಮೆಂಟ್ ಕೊಡಕ್ ಆಗಲ್ಲ, ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ಬಿಡಿ ಅಂತ. ಯಾಕಂದ್ರೆ ನನಗ್ ಬರೋದಿಲ್ಲ, ಇದು ನನಗೆ ಗೊತ್ತೂ ಆಗಲ್ಲ, ಮನಸ್ಸಿನ ವಿಷಯ. ಹುಚ್ಚರು ಅಂತ ಏನ್ ಕರಿತೀವಿ, ಅವರು ಸಹಿತ ಏನೋ ಒಂದು ಭ್ರಮೆಯಲ್ಲಿ ಇರ್ತಾರೆ, ಭ್ರಮಾಲೋಕ, ಎಲೂಸಿನೇಷನ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇರ್ತಾರೆ ಅಲ್ವಾ? ಒಬ್ಬ ಯಾರೋ ನಾನು ಇನ್ಸ್ಪೆಕ್ಟರ್ ಅನ್ಕೊಂಡ್ಬಿಡ, ಇನ್ಸ್ಪೆಕ್ಟ್ರೇ ಪೊಲೀಸೇ ಅನ್ನೋ ತರ ಬಿಹೇವ್ ಮಾಡ್ತಾ ಇರ್ತಾರೆ. ಸಣ್ಣ ಇನ್ನೊಬ್ಬ ಡಾಕ್ಟರ್ ರಾಜ್ಕುಮಾರ್ ಆಗ್ಬಿಟ್ಟಿದೀನಿ ಅಂದ್ರೆ ಅವನ ತರ ಬಿಹೇವ್ ಮಾಡ್ತಾರೆ. ಇನ್ನೊಬ್ಬ ಮತ್ತೆ ಕ್ರಿಕೆಟರ್ ಆಗ್ಬಿಟ್ಟಿದೀನಿ, ಇದು ಮಾಡ್ತಾ ಇರ್ತಾನೆ. ಸೊ ವಾಟ್ ಈಸ್ ಹ್ಯಾಪನಿಂಗ್ ಇನ್ಸೈಡ್ ದೇರ್ ಹೆಡ್? ಲಿಟ್ರಲಿ ಅದು ಸ್ಕ್ರೀಮ್ ಮಾಡ್ತಾ ಇರುತ್ತೆ. ನೀನ್ ಅದೇ ಅಂತ ಹೇಳ್ತಾ ಇರುತ್ತೆ, ಅದನ್ನ ನಂಬಿಸ್ಬಿಟ್ಟಿರುತ್ತೆ ಅವನಿಗೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ, ಇವತ್ತೊಂದು ದಿನ ಈ ಚಿಟ್ ಚಾಟ್ ಮಾಡೋದು, ನಮ್ಮ ಬಗ್ಗೆ ಕಂಪ್ಲೇಂಟು, ಮತ್ತೆ ಕಂಪ್ಯಾರಿಸನ್ನು, ಇನ್ಸಲ್ಟು, ನೋವು, ಅವಮಾನ, ಇದೆಲ್ಲ ಪದೇ ಪದೇ ಬರ್ತಾ ಇದ್ರೆ ಅದೇನಾಗ್ತಾ ಇದೆ ಅಂದ್ರೆ ಅರ್ಥ, ನಮ್ಮ ನಮಗೆ ನಮ್ಮ ಮನಸ್ಸಿನೊಳಗೆ ಅದನ್ನ ಹೇಳಿ 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 ರೀಇನ್ಫೋರ್ಸ್ಮೆಂಟ್ ಮಾಡ್ತಾ ಇದೆ ಅಂತ ಅರ್ಥ. ಹುಚ್ಚರಿಗೂ ನಮಗೂ ಯಾವುದೇ ವ್ಯತ್ಯಾಸ ಇಲ್ಲ, ಕೇವಲ ಒಂದೇ ಒಂದು ವ್ಯತ್ಯಾಸ. ಹುಚ್ಚರಿಗೂ ನಮಗೂ, ನಾವು ಎಲ್ಲರೂ ಹುಚ್ಚರೆ, ಎಲ್ಲರೂ ಮಾನಸಿಕ ರೋಗಿಗಳೇ ಅಂತ ಹೇಳ್ತಾ ಇವೆ ಒಂದು ಸ್ಟಡೀಸ್. ಎಲ್ಲರೂ ಮಾನಸಿಕ ರೋಗಿಗಳೇ. ಒಂದೇ ಒಂದು ತಿನ್ ಲೈನ್ ಇರುತ್ತೆ, ಅದನ್ನ ಕ್ರಾಸ್ ಮಾಡಿದ್ರೆ ಸಂಪೂರ್ಣ ಹುಚ್ಚ. ಅವನಿಗೆ ತೀರಾ ಏನು ನಾನು ಮಾಡ್ತಾ ಇದ್ದೀನಿ, ಭ್ರಮಾಲೋಕ ಯಾವುದು, ವಾಸ್ತವ ಯಾವುದು ಅಂತ ಗೊತ್ತಾಗಲ್ಲ. ಆ ಲೆವೆಲ್ ಅಲ್ಲಿ ಅವನು ಎಲೂಸಿನೇಷನ್ ಸ್ಟೇಜ್ ಅಂದ್ರೆ ಆ ನೋವನ್ನ ಅನುಭವಿಸಿ ಆ ನೋವೇ ನಾನು ಅಂತ ಅನ್ಕೊಂಡ್ಬಿಟ್ಟಿರ್ತಾನೆ. ಹೇಗೊಬ್ಬ ನಾನು ರಾಜ 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 ಅನ್ನೋ ತರ ಬಿಹೇವ್ ಮಾಡ್ತಾನೋ, ಈ ನೋವು ಹಿಂದೆ ಯಾವುದೋ ಆಗಿರೋ ಘಟನೆನ ಆಗಿದೆ, ಅವತ್ತಾವ್ದಾಗಿದೆ ಮತ್ತೆ ಅನುಭವಿಸಿ 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 ನಾನು ಬಲಹೀನ, ದೌರ್ಬಲ್ಯ ಅಂದಾಗ ಅವ್ರು ಆ ಸ್ಥಿತಿಗೆ ಹೋಗ್ತಾ ಇರ್ತಾರೆ. ಯಾವುದೇ ಎಮೋಷನ್ ಸ್ಟೇಟು ಹೆಚ್ಚು ತೀವ್ರತೆಯಿಂದ ಕೂಡಿದಾಗ ಅದೇ ಕಾಯಿಲೆ. ಎಲ್ಲರಿಗೂ ಎಮೋಷನ್ಸ್ ಇರುತ್ತೆ. ನಗು ಹೆಚ್ಚಾದಾಗ ಹುಚ್ಚ ಅಂತಾರೆ, ಹೌದಲ್ಲ? ಪದೇ ಪದೇ ಅಳ್ತಾ ಇದ್ರೆ ಏನಪ್ಪ ಅವ್ರು ಅಳ್ತಾ ಇದಾರೆ, ತಲೆ ಕೆಟ್ಟಿದೆ ಅಂತಾರೆ. ಪದೇ ಪದೇ ಏನಾದ್ರು ಕೋಪ ವ್ಯಕ್ತಪಡಿಸ್ತಾ ಇದ್ರೆ ಹುಚ್ಚ ಆಗ್ಬಿಟ್ಟಿದ್ದಾರೆ ಇವರು ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲ ಎಮೋಷನ್ಸು ನಮಗೂ ಹುಚ್ಚರಿಗೂ ಒಂದೇ. ಬಟ್ ಒಂದೇ ಒಂದು ತಿನ್ ಲೈನ್, ಆ ಮಿತಿನ ಮೀರಿದ್ದಾರೆ. ಯಾಕಂದ್ರೆ ಅವರು ಹೆಚ್ಚು ದೀರ್ಘಕಾಲಗಳ ಕಾಲ ಅದನ್ನ ಯೋಚನೆ ಮಾಡಿ ಮಾಡಿ ಆ ಹಂತಕ್ಕೆ ತಲುಪ್ತಾರೆ. ಸಣ್ಣ. ಸೊ
ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಇನ್ ಅವರ್ ಥಾಟ್ಸ್. ವಿಲ್ ಸ್ಟಾರ್ಟ್ ಲಿಸ್ನಿಂಗ್ ಟು ಏನು ಪದೇ ಪದೇ ಕೇಳ್ತಾ ಇದೆ, ರಿಪೀಟ್ ಇಟ್, ರಿಪೀಟ್ 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 ಆಗ್ತಾ ಇದೆ. ಅದು ಒಂದು ಗ್ರಾಮೋಫೋನ್ ಹಾಕಿರೋ ತರ, ಒಂದು ಟೇಪ್ ರೆಕಾರ್ಡರ್ ಹಾಕಿರೋ ತರ ನಮ್ಮ ಒಳಗಡೆ ರಿಪೀಟ್ ಆಗ್ತಾ ಇದೆ. ಅದು ರಿಪೀಟ್ ಆದಷ್ಟು ಗಾಢವಾಗಿ ಅದು ರೀಇನ್ಫೋರ್ಸ್ಮೆಂಟ್ ಆಗ್ತಿದೆ ಅಥವಾ ರೀವೈರ್ ಆಗ್ತಿದೆ ಅಂತಾನೆ ಹೇಳ್ಬೋದು ನಮ್ಮ ಬಗ್ಗೆ. ಅದಕ್ಕೆ ಎಷ್ಟೊಂದು ಜನ ಆತ್ಮವಿಶ್ವಾಸವನ್ನ ಕಳ್ಕೊಳ್ಳೋದು. ನನಗೆ ಅದು ಬರೋದಿಲ್ಲ 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 ಅಷ್ಟೇ. ಯಾಕಂದ್ರೆ ಬರುತ್ತೆ ಅನ್ನೋ ಯಾವುದೇ ಕೆಲಸ ಕಾರ್ಯಗಳು ನಾವು ಮಾಡೋದು ಇಲ್ಲ, ಜಯನೂ ಸಿಗಲ್ಲ. ನಮ್ಮ ಸುಪ್ತ ಮನಸ್ಸಿಗೆ ಗೆದ್ದಿದ್ಯಾ ನೀನು, ಆತ್ಮವಿಶ್ವಾಸ ಹೆಚ್ಚಿಸ್ಕೋ ಅನ್ನೋ ಅವಕಾಶನೇ ಇಲ್ಲ. ಅವಕಾಶನೇ ಇಲ್ಲ. ಕಾಣಿಸೋದಿಲ್ಲ ಡೋರ್ಸ್ ಪಕ್ಕದಲ್ಲೇ. ಅಪರ್ಚುನಿಟಿ ಡೋರ್ ಇದ್ರು ಕಾಣಿಸಲ್ಲ. ಕಣ್ಣು ಕತ್ತಲೆ, ಕುದುರೆಗೆ ಸೈಡಲ್ಲಿ ಕಟ್ಟಿರ್ತಾರಲ್ಲ ಆ ರೀತಿ ಆಗ್ಬಿಡುತ್ತೆ. ಬಟ್ ಗುಡ್ ನ್ಯೂಸ್ ಏನ್, ಬಟ್ ಗುಡ್ ನ್ಯೂಸ್ ಏನ್, ಇಟ್ಸ್ ಎ ಗುಡ್ ನ್ಯೂಸ್. ಎಸ್, ವಾಟ್ ಇಸ್ ದಟ್? ಫ್ರೀ ಆಗೋದಕ್ಕೆ ಸಾಧ್ಯ ಇದೆ. ಇದರಿಂದ ನಾವು ಮುಕ್ತರಾಗಕ್ಕೆ ಸಾಧ್ಯ ಇದೆ, ಸ್ವತಂತ್ರರಾಗೋದಕ್ಕೆ ಸಾಧ್ಯ ಇದೆ, ಈ ಒಂದು ಸುಳಿಯಿಂದ ಈಚೆ ಬರ್ಲಿಕ್ಕೆ ಸಾಧ್ಯ ಇದೆ. ಅದನ್ನೇ ಟ್ರೂ ಲಿಬರೇಷನ್, ಲಿಬರೇಷನ್ ಅಂತ ಹೇಳ್ತಾರೆ. ಬಂಧ ಮುಕ್ತರಾಗುವಂಥದ್ದು. ಈ ಬಂಧನದಲ್ಲಿ ತೊಡಗಿದೀವಿ ನಾವು ಇವತ್ತು ಪ್ರಕಾರ. ಮುಕ್ತರಾಗಬಹುದು. ಅದನ್ನ ಟ್ರೂ ಲಿಬರೇಷನ್ ಹೇಗೆ ಹೇಗೆ ಮಾಡಬೇಕು? ಎಸ್, ಯೋಚನೆ ಬಂದಾಗ ಯೋಚನೆ ಮಾಡೋದು ನಿಲ್ಲಿಸ್ಬಿಡ್ಬೇಕು, ಸುಮ್ಮನೆ ಇದ್ಬಿಡ್ಬೇಕು ಅಲ್ಲ. ಅದು ತಪ್ಪು ಕಲ್ಪನೆ, ತಪ್ಪು ಗಳಿಕೆ. ಯಾಕಂದ್ರೆ ಯೋಚನೆ ತಡೆಯೋದಕ್ಕಾಗಲ್ಲ. ಆ ತರ ಯಾರಾದ್ರೂ ಅನ್ಕೊಂಡ್ರೆ ಅದು ಶುದ್ಧ ಸುಳ್ಳು. ಸಾಧ್ಯನೇ ಇಲ್ಲ, ಪ್ರಪಂಚದಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ನನಗೆ ಆ ಯೋಚನೆ ಬರಬಾರ್ದು, ಅದರಿಂದ ನಾನು ಈಚೆ ಬರಬೇಕು ಅಂತ ಹೇಳಿದ್ರೆ, ಅದನ್ನು ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ಅದು ಯೋಚನೆ ಮಾಡಬಾರ್ದು, ಸಾಧ್ಯ ಇಲ್ಲ. ಅದರ ಬದಲು ವಿಚಿತ್ರ ಅಂದ್ರೆ ಏನ್ ಹೇಳ್ತಾರೆ ಇಲ್ಲಿ, ಆ ಯೋಚನೆಯನ್ನ ನೋಡಿ, ಯೋಚನೆ ಮಾಡಿ ಅಲ್ಲ. ಡಿಫರೆನ್ಸ್ ನೋಡಿ, ಮಾಡಿ ಅಲ್ಲ, ನೋಡಿ, ಗಮನಿಸಿ. ವಾಚರ್, ಬೈ ಬೀಯಿಂಗ್ ಎ ವಾಚರ್, ವಾಚ್ ಮಾಡಿ ಅಂತಾರೆ. ನೋಡೋದು, ಟಿವಿಯನ್ನ ವಾಚ್ ಮಾಡೋದು ಅಂತಾರಲ್ಲ, ಟಿವಿನ ನೋಡೋದು, ಟಿವಿಯಲ್ಲಿ ಒಂದಾಗಿ ಅಂತ ಹೇಳಲ್ಲ, ಟಿವಿಯನ್ನ ನೋಡಿ ಅಂದ್ರೆ ಆ ಸಿನಿಮಾ ತರ ನೋಡಿ ನಮ್ಮ ಜೀವನದ ಕಥೆ. ಅವಾಗ ನೀವು ಡಿಟ್ಯಾಚ್ ಆಗ್ತೀರಿ, ಇವಾಗ ಅಟ್ಯಾಚ್ಡ್ ಆಗಿರ್ತೀವಿ. ಆ ನೋವು ಬಂದಾಗ ಏನಾಗ್ತಾ ಇದೆ, ನಾನು ಅಲ್ಲಿದ್ದೀನಿ, ಆ ಸಂದರ್ಭದಲ್ಲಿ ನನಗೆ ಅದಾಗ್ತಿದೆ ಅಂದಿದ ತಕ್ಷಣನೇ ನನ್ನ ಬಾಡಿಯಲ್ಲಿ ಹಾರ್ಮೋನ್ಗಳು ಸ್ರಾವ. ಅಂದ್ರೆ ಆ ಘಟನೆ 10 ವರ್ಷದಿಂದ ಆಗಿದ್ರು ಸಹಿತ ಈಗ ನಡೆದ್ರು ಅದ್ ನೆನೆಸ್ಕೊಂಡಿದ ತಕ್ಷಣ ಆವಾಗ ನಡೆದಿರುವಂತ ನನ್ನ ಬಾಡಿಯಲ್ಲಿ ಆಗಿರುವಂತಹ ಕೆಮಿಕಲ್ ರಿಯಾಕ್ಷನ್ ಇವತ್ತಿಗೂ ಆಗತ್ತೆ. ದಟ್ ಈಸ್ ದ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್. ಪದೇ ಪದೇ. ಸೊ ಯಾವಾಗ ಅಟ್ಯಾಚ್ಡ್ ಆಗಾಗ ಇಲ್ಲೇನ್ ಮಾಡ್ತಾ ಇದೀವಿ ನಾವು? ಏನ್ ಹೇಳ್ತಾರೆ, ಇದನ್ನ ಈಚೆ ಬರಬಹುದು ಈಸಿ, ಬಟ್ ಹೇಗೆ? ಬಿ ಎ ವಾಚರ್, ಅಬ್ಸರ್ವರ್ ಆಗಿ ಅಷ್ಟೇ ಅಂತ ಹೇಳ್ತಾರೆ. ಹೇಗದು? ಬಿಕಾಸ್ ಯಾವಾಗ ನಾವು ವಾಚರ್ ಆಗ್ತೀವಿ, ನ್ಯೂ ಡೈಮೆನ್ಷನ್ ಆಫ್ ಕಾನ್ಶಿಯಸ್ನೆಸ್ ಓಪನ್ ಆಗತ್ತಂತೆ. ಒಂದು ಹೊಸ ಆಯಾಮ ಕಾನ್ಶಿಯಸ್ನೆಸ್ ಅಂತೀವಿ ನಾವು. ಪ್ರಜ್ಞಾ ಮನಸ್ಸು ಏನಿದೆ ಅದಕ್ಕೆ ಹೊಸ ಆಯಾಮ ಸೃಷ್ಟಿ ಆಗತ್ತೆ. ನಾವು ಡೈಮೆನ್ಷನ್ಸ್ ಅಂದ್ರೆ ಆಯಾಮಗಳು ಬೇರೆ ಬೇರೆ ಇರುತ್ತೆ ಅಲ್ವಾ? 1ನೇ ಆಯಾಮ, 2ನೇ ಆಯಾಮ, 3ನೇ ಆಯಾಮ, ಥರ್ಡ್ ಡೈಮೆನ್ಷನ್ ವರ್ಗಷ್ಟೇ ನೀವು ನೋಡ್ಲಿಕ್ಕೆ ಸಾಧ್ಯ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಇವತ್ತಿನ ದಿನ ಪ್ರಪಂಚದಲ್ಲಿ ಮನುಷ್ಯನಿಗೆ ಇರೋದು ಶಕ್ತಿ ಕೇವಲ 3 ಡೈಮೆನ್ಷನ್ ನೋಡ್ಲಿಕ್ಕೆ ಅಲ್ವಾ? 3D ಅಂತ ಹೇಳ್ತಾರೆ. ಅಂದ್ರೆ ಈ ಕಡೆ ಮುಂದೆ ನೋಡ್ಬೋದು, ಮೇಲ್ಭಾಗ ನೋಡ್ಬೋದು, ಸೈಡಲ್ಲಿ ನೋಡ್ಬೋದು. ತ್ರೀ ತ್ರೀ ಡೈಮೆನ್ಷನ್. ಮನುಷ್ಯನಿಗೆ ಶಕ್ತಿ ಇವತ್ತವರೆಗೂ ಇಲ್ಲ ಏನು 4th ಡೈಮೆನ್ಷನ್ ನೋಡೋದು, 5th ಡೈಮೆನ್ಷನ್ ನೋಡೋದು. ಅದು ಸಾಧ್ಯ ಇಲ್ಲ ಮನುಷ್ಯನಿಗೆ. ಆ ಒಂದು ಸಾಮರ್ಥ್ಯ ಸೃಷ್ಟಿಯಾಗಿಲ್ಲ, ಬಂದಿಲ್ಲ ಇನ್ನ. ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ಹೇಳಿ, ಎವಲ್ಯೂಷನ್ ಆಗ್ತಾ ಇದೆ. ಸೊ ಅದಕ್ಕೆ ಕೆಲವೊಬ್ರು ಹೇಳ್ತಾರೆ, ವಾಟ್ ಇಫ್ ಒಂದು 5 ಡೈಮೆನ್ಷನ್ ಇರುವಂತಹ ಒಂದು ಜೀವಿ ನಮ್ಮ ಸುತ್ತಮುತ್ತನೇ ಇದ್ರೆ ಇರಬಹುದು. ಸೈಂಟಿಸ್ಟ್ ಹೇಳ್ತಾರೆ ಇರಬಹುದು. ಆಲ್ರೆಡಿ 4th ಡೈಮೆನ್ಷನ್, 5th ಡೈಮೆನ್ಷನ್, 6th ಡೈಮೆನ್ಷನ್ ಇರೋ ಒಂದು ಯಾವುದೋ ಒಂದು ಜೀವಿನೋ ಏನೋ ಇದಿದೆ, ಶಕ್ತಿ ನಮಗ್ ಕಾಣಲ್ಲ. ಯಾಕಂದ್ರೆ ಮನುಷ್ಯನ್ ನೋಡಕ್ ಶಕ್ತಿ ಇಲ್ಲ. ಅಂದು ಮಾತ್ರಕ್ಕೆ ನಿಜ ಅದಿಲ್ಲ ಅಂತಲ್ಲ, ಒಂದು ಲಿಮಿಟೇಷನ್ ಇರುತ್ತೆ ಮನುಷ್ಯನಿಗೆ.
ಅಲ್ವಾ? ಇವಾಗ ಆನೆಗೆ ಶಕ್ತಿ ಇದೆ. ಎಷ್ಟೋ ಮೈಲಿಗಳ ಆಚೆ ಯಾರೋ ಒಂದು ಇಷ್ಟು ಹರ್ಟ್ಸ್ ಅಲ್ಲಿ ಶಬ್ದ ಮಾಡುತ್ತೆ ಅದು. ಅಲ್ಟ್ರಾಸಾನಿಕ್ ಸೌಂಡ್ ಶಬ್ದದಲ್ಲಿ ಅದು ಹೇಳುತ್ತೆ, ಮಾತಾಡುತ್ತೆ, ನಮಗ್ ಕೇಳಲ್ಲ ಅದು. ಬಟ್ ಇನ್ನೊಂದು ಆನೆ ಗೊತ್ತಾಗುತ್ತೆ, ಇಲ್ಲೊಂದು ಆನೆ ಇದೆ ಕರಿತಾ ಇದೆ, ನಾನು ಹೋಗ್ಬೇಕು ಅಂತ. ಬಟ್ ನಾವು ಅಲ್ಲೇ ಇರ್ತೀವಿ, ಆ ಶಬ್ದ ನಮಗೆ ಕೆಲಸ. ಯಾಕೆ? ನಮ್ಗೆ ಆ ಶಕ್ತಿ ಇಲ್ಲ, ಸಾಮರ್ಥ್ಯ. ಶಬ್ದ ನಮ್ಗಿದು ತುಂಬಾ ಲಿಮಿಟೇಷನ್. ತುಂಬಾ ಲಿಮಿಟೇಷನ್ಸ್ ಇದೆ ನೋಡೋದ್ರಲ್ಲಿ, ಕೇಳೋದ್ರಲ್ಲಿ, ಎಲ್ಲಾನು. ಅದಕ್ಕೆ ಮೀರಿದ ಏನೇನೋ ನಡೀತಾ ಇದೆ. ಪ್ರಾಣಿಗಳು ಮಾತಾಡ್ಕೊಂಡು ನಮ್ಗೆ ಗೊತ್ತಾಗಲ್ಲ. ಆ ಇರುವೆಗಳು ಯಾವ ರೀತಿ ಒಂದಕ್ಕೊಂದು ಕಮ್ಯುನಿಕೇಟ್ ಮಾಡ್ಕೊಂಡು ಆ ರೀತಿ ಶಿಸ್ತುಬದ್ಧವಾಗಿ ಜೀವನ ನಡೆಸುತ್ತೆ ನಮ್ಗೆ ಗೊತ್ತಾಗಲ್ಲ. ಈ ರೀತಿ. ಸೊ ವಾಟ್ ಆಮ್ ಟ್ರೈನ್ ಟು ಸೇ, ನಮಗೆ ಆ ಶಕ್ತಿ ಇದೆ. ಯಾಕೆ ಮೆಡಿಟೇಷನ್ ಮಾಡೋರಿಗೆ ಇನ್ನೊಂದು ಡೈಮೆನ್ಷನ್ ಓಪನ್ ಆಗುತ್ತೆ? ಋಷಿ ಮುನಿಗಳಿಗೆ ಯಾಕೆ ಅವರು ಆ ಆಸ್ಟ್ರೋ ಟ್ರಾವೆಲ್ ಮಾಡ್ತಾರೆ? ಯಾಕೆ ಅವ್ರು ಇಲ್ಲಿ ಕೂತಿದ್ದಾಗಿಂದಾನೆ ಬೇರೆ ಇನ್ನೊಂದು ಸ್ಥಳದಲ್ಲಿ, ಪ್ರಪಂಚದ ಇನ್ನೊಂದು ಸ್ಥಳ ಭಾಗಕ್ಕೆ ಅವರು ಮಾನಸಿಕವಾಗಿ ಹೋಗಕ್ ಸಾಧ್ಯ ಆಗತ್ತೆ? ಅಥವಾ ಇಲ್ಲಿ ಕೂತಿದ್ದೆ ಭೂಮಿ ಗುಂಡಿಗಿದೆ ಅಂತ ಹೆಂಗ್ ಹೇಳಕ್ ಸಾಧ್ಯ ಆಗತ್ತೆ? ಅಲ್ಲಿ ಗ್ರಹಗಳು ಇದ್ದಿದ್ದೇ ಇರೋಕ್ ಹೆಂಗ್ ಸಾಧ್ಯ ಆಗಿದೆ? ನಕ್ಷತ್ರಗಳ ಬಗ್ಗೆ ಹೇಗೆ ಹೇಳ್ತಕ್ ಸಾಧ್ಯ ಆಗತ್ತೆ? ಯಾ ಯಾವ್ದು ದುರ್ಬೀನ್ ಇಟ್ಕೊಂಡು ನೋಡ್ದೆ? ಯಾ ಗೆಲಿಲಿಯೋ ಭೂಮಿ ಗುಂಡಿಗಿದೆ ಅಂತ ಕಂಡುಹಿಡಿತಾನೆ, ಅಲ್ವಾ? ಬಟ್ ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಭೂಮಿ ಗುಂಡುಗಿದೆ ಅಂದ್ಬಿಟ್ಟು 10,000 ವರ್ಷಗಳಿಂದನೇ ಕಂಡುಹಿಡಿದ್ದಾರೆ. ವರಹ ಅವತಾರದಲ್ಲಿ ವರಹ ಗುಂಡುಗೆ ಭೂಮಿ ಇಟ್ಕೊಂಡಿರ್ತಾರೆ ನೋಡಿ. ಅವನ ದುರ್ಬೀನ್ ಇಟ್ಕೊಂಡು ನೋಡ್ದೆ, ಇವ್ರು ಏನಿಲ್ಲ. ಸೊ ದಟ್ ಈಸ್ ದ ಪವರ್ ಆಫ್ ಅನದರ್ ಡೈಮೆನ್ಷನ್ ಆಫ್ ಕಾನ್ಶಿಯಸ್ನೆಸ್. ನಮ್ಗೆ ಅದರ ಅರಿವೇ ಇಲ್ಲ, ಪರಿವೇನೇ ಇಲ್ಲ. ಯಾಕಂದ್ರೆ ನಮ್ಗಿರೋ ಈ ಜೀವನದಲ್ಲೇ ನೋವುಗಳನ್ನ ಅನುಭವಿಸ್ಕೊಂಡು ಇಲ್ಲೇ ಒದ್ಲಾಟ ಮಾಡ್ಕೊಂಡಿದ್ದೀವಿ ವಿನಃ ನಮ್ಗೆ ಆ ಒಂದು ಡೈಮೆನ್ಷನ್ ನ ಟ್ಯಾಪ್ ಮಾಡೋದು, ಆ ಸಾಮರ್ಥ್ಯನ ಈಚೆ ತೆಗಿಯೋಕ್ಕೆ ನಾವು ಪ್ರಯತ್ನನೇ ಮಾಡ್ತಾ ಇಲ್ಲ. ಇದೆ ನಮ್ಮಲ್ಲಿ ಆ ಸಾಮರ್ಥ್ಯನೇ ತೆಗಿಯಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಇವತ್ತಿಗೆ. ಕೆಲವರು ಮಾಡ್ತಾ ಇದ್ದಾರೆ, ಕೆಲವರು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಯಶಸ್ವಿ ವ್ಯಕ್ತಿಗಳಾಗ್ತಾ ಇದ್ದಾರೆ. ಅದು ಮಾಡೋದ್ರಿಂದ ಅವರಲ್ಲಿರೋ ಶಕ್ತಿನ ಅವ್ರಿಗೆ ಗೊತ್ತಾಗ್ತಾ ಇದೆ. ಅದನ್ನ ಬಳಸ್ಕೊಂಡು ಮುಂದಕ್ಕೆ ಬರ್ತಾ ಇದ್ದಾರೆ. ಸ್ಪಿರಿಚುವಲ್ ಆಂಗಲ್ ನೋಡಿದ್ರೆ ನಾವು ನೋಡ್ತೀವಿ, ಸ್ಪಿರಿಚುವಲ್ ಆಂಗಲ್ ಅಲ್ಲಿರೋರು, ಆಧ್ಯಾತ್ಮದಲ್ಲಿರೋರು ಕೂಡ ಇದೆಲ್ಲ ಮಾಡಿ ಸಾಧನೆ ಮಾಡಿದ್ದಾರೆ. ಅವ್ರನ್ನ ನಾವು ಮುರುಗಳು ಅಂತ ನಾವು ಕೈ ಮುಗಿತೀವಿ. ಅದು ರಾಘವೇಂದ್ರ ಸ್ವಾಮಿ ಅಂತ ಇರ್ಬೋದು, ಶಿರಡಿ ಸಾಯಿಬಾಬಾ ಇರ್ಬೋದು, ಶಂಕರಾಚಾರ್ಯ ಇರ್ಬೋದು, ಯಾರೇ ಆಗಿರ್ಬೋದು, ಹ? ನಾವು ಮುಗಿತೀವಿ. ಯಾಕಂದ್ರೆ ಅವರು ಆ ಡೈಮೆನ್ಷನ್ ನ ಟ್ಯಾಪ್ ಮಾಡಿದ್ದಾರೆ. ಹಾಗನ್ಬಿಟ್ಟು ನಾವು ಅಷ್ಟು ಕಷ್ಟ ಪಡ್ಬೇಕಾ? ಅಷ್ಟೊಂದು ಡೈಮೆನ್ಷನ್ ಅಷ್ಟೆಲ್ಲ ಬೇಡ. ಸ್ವಲ್ಪ 5% ಡೈಮೆನ್ಷನ್ ನಾವು ಟಚ್ ಮಾಡಿದ್ರೆ ಏನಾಗುತ್ತೆ, ಏನಾಗ್ಬೋದು? ಹ ಮೊದಲಿಗೆ ಆಗೋ ಲಾಭ ಏನ್ ಗೊತ್ತಾ? ಕಾನ್ಶಿಯಸ್ ಪ್ರೆಸೆನ್ಸ್ ಅಲ್ಲಿ ಇದ್ದಾಗ ಹೇಗ್ ಮಾಡೋದು ಅಂದ್ರೆ, ವಿ ಹ್ಯಾವ್ ಟು ಬಿ ಇನ್ ಕಾನ್ಶಿಯಸ್. ಪ್ರೆಸೆಂಟ್ ಅಲ್ಲಿ ಇದ್ರೆ ಸಾಕು. ಪ್ರೆಸೆಂಟ್ ಅಲ್ಲಿ ಇದ್ರೆ ಸಾಕು. ನಾವೇನೋ ಕೂತ್ಕೊಂಡು ಅಲ್ಲೊಂದು 3/4 ಗಂಟೆ, ಒಂದಿನದ ಗಟ್ಟುಗಳೇ ಮೆಡಿಟೇಷನ್ ಮಾಡ್ಕೊಂಡು ಕಣ್ಮುಚ್ಕೊಂಡು ಉಸಿರ ಮೇಲೆ ಗಮನ ಕೇಂದ್ರೀಕರಿಸಿ ಅಲ್ಲ. ನಾಟ್ ನೆಸೆಸರಿ, ನಾಟ್ ನೆಸೆಸರಿ. ಅದನ್ನ ಥಾಟ್ಸ್ ನ ಅಬ್ಸರ್ವ್ ಮಾಡಕ್ಕೆ ಅಫ್ಕೋರ್ಸ್ ಐ ಅಗ್ರಿ ವಿತ್ ಯು, ಬಿಕಾಸ್ ಲಾಟ್ ಆಫ್ ನಾಯ್ಸಸ್ ಆರ್ ದೇರ್ ಅರೌಂಡ್ ದ ವರ್ಲ್ಡ್. ಆ ನಾಯ್ಸ್ ಇರುವಾಗ ನಮಗೆ ಥಾಟ್ ನ ಅಬ್ಸರ್ವ್ ಮಾಡಕ್ಕೆ ಬಿಡೋಲ್ಲ, ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಮಾತ್ರ ನಾವು ಒಂದ್ ಕಡೆ ಸೈಲೆಂಟ್ ಆಗಿರೋ ಸ್ಥಳದಲ್ಲಿ ಕೂತ್ಕೋತೀವಿ. ಆ ಒಂದು ಶಕ್ತಿ ಬರೋ ಗಂಟ, ಶಕ್ತಿ ಬಂದ್ಮೇಲೆ ಆ ವ್ಯಕ್ತಿ ಬೇಕಾದ್ರೆ ಮಾರ್ಕೆಟ್ ಅಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡ್ಬೋದು, ಆ ಕೇಂದ್ರೀಕರಿಸ್ಬೋದು ಏಕಾಗ್ರತೆನ. ಬಟ್ ನಮಗೆ ಅದು ಕಷ್ಟ, ಯಾಕಂದ್ರೆ ಅಭ್ಯಾಸ ಮಾಡಿಲ್ಲ, ನಮ್ಗೆ ಹೇಳ್ಕೊಟ್ಟಿಲ್ಲ. ಹಾಗಾಗಿ ನಮ್ಮಲ್ಲಿರೋ ಆ ಶಕ್ತಿಯನ್ನ ನಾವು ಟ್ಯಾಪ್ ಮಾಡಬೇಕು ಅಂತ ಹೇಳಿದ್ರೆ, ಕಾನ್ಶಿಯಸ್ ಪ್ರೆಸೆನ್ಸ್ ಮೇಕ್ಸ್ ಟು ಲೂಸ್ ದಿ ಪವರ್ ಆಫ್ ಥಾಟ್ ಅನ್ನತ್ತೆ. ಈ ಥಾಟ್ ಏನ್ ಬರ್ತಾ ಇದೆ ಅದನ್ನ, ಆ ಪದೇ ಪದೇ ಬರ್ತಾ ಇರುವಂತಹ ಥಾಟ್ ನ ಒಂದು ಶಕ್ತಿ ಏನಿದೆ ನಮ್ಮ ಮೇಲೆ ದಬ್ಬಾಳಿಕೆ ಏನ್ ಮಾಡ್ತಿದೆ, ನಮ್ಮ ಮೇಲೆ ಶೋಷಣೆ ಮಾಡ್ತಾ ಇದೆ, ಅದನ್ನ ನಿಲ್ಲಿಸ್ಬೇಕು ಅಂದ್ರೆ ಮುಖ್ಯವಾಗಿ ಒಂದು ವಿಚಾರ ಮಾಡ್ಬೇಕು, ನಾವು ಒಂದು ಕ್ರಿಯೆ ಮಾಡ್ಬೇಕೇನಂದ್ರೆ ಪ್ರೆಸೆಂಟ್, ಕಾನ್ಶಿಯಸ್ ಆಗಿ ಪ್ರೆಸೆಂಟ್ ಅಲ್ಲಿ ಇರಬೇಕು, ಪ್ರಜ್ಞಾಪೂರ್ವಕವಾಗಿ. ಏನಂಗಂದ್ರೆ ಅರ್ಥ, ಏನಂಗಂದ್ರೆ ಅರ್ಥ, ಫಾರ್ ಎಕ್ಸಾಂಪಲ್, ಈಗ ನಾವು ಕ್ಲಾಸಲ್ಲಿ ಇದ್ದೀವಿ, 100% ಇಲ್ಲಿ ಇರಬೇಕು. ಇದರ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ, ಅವನು ಯಾವ ಬಣ್ಣದ ಬಟ್ಟೆ ಹಾಕೊಂಡಿದ್ದಾನೆ, ಅವನ ಕಣ್ಣುಗಳ ಚಲನೆ ಹೇಗಿದೆ, ಕೈಗಳ ಚಲನೆ ಹೇಗಿದೆ, ನನ್ನ ಮೊಬೈಲಲ್ಲಿ ಏನಾಗ್ತಿದೆ, ಇದು ಕಾನ್ಶಿಯಸ್. ಯಾ ಅನ್ಕಾನ್ಶಿಯಸ್ ಅಂದ್ರೆ ನೋಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ, ನನ್ನ ಥಾಟ್ ಇನ್ನೆಲ್ಲೋ ಓಡ್ತಾ ಇದೆ. ಏನೋ ಯೋಚನೆ, ನಾಳೆಗೆ ಏನ್ ಮಾಡೋದು ಅಡಿಗೆ, ನೈಟ್ಗೆ ಏನಪ್ಪ ಮಾಡೋದು. ಯಾ ಇಲ್ಲಿ ಸ್ಯಾಬೋಟೇಜ್ ಆಗ್ತಾ ಇದೆ, ಥಾಟ್ ನ ಸ್ಯಾಬೋಟೇಜ್ ಮಾಡ್ತಾ ಇದೆ. ಬಟ್ ಈಗ ನಾವು ಪ್ರೆಸೆಂಟ್ ಆಗಿ ಇದನ್ನ ನೋಡ್ತಾ ಇದ್ರೆ
ಊಟ ತಗೊಂಡು ಬಾಯಲ್ಲಿಟ್ಟಾಗ ಆ ರುಚಿ ಏನು, ಅದ್ರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿರ್ಬೋದು, ಆ ಉಪ್ಪು ಹುಳಿ ಖಾರದ ಜೊತೆಗೆ ಏನೇನು ಹಾಕಿದ್ರು, ಅದನ್ನ ರುಚಿನ ಅಗ್ಗಿದು ರಸನ ತಿಂತ ಸವಿತಾ ಇರ್ತೀವಲ್ಲ, ಅದು ಕಾನ್ಶಿಯಸ್. ಕೈಯಲ್ಲಿ ಸ್ಪರ್ಶ, ಊಟದ್ದು ಬಿಸಿನ ತಣ್ಣನ ಬಾಯಲ್ಲಿ ಇಡ್ತಾ ಇದ್ದೀವಿ, ಯಾ ಇಷ್ಟು ಸಾರಿ ನಾನು ತುತ್ತು ತಿಂದೆ ಅಂತ ಎಣಿಸ್ಕೊಂಡ್ರೆ ಕಾನ್ಶಿಯಸ್ನೆಸ್. ಯಾರು ಮಾಡಲ್ಲ ಅದನ್ನು. ಯಾ ಊಟ ತೊಟ್ಟ ತಟ್ಟೆಲಿ ಏನಿದೆ, ಅಥವಾ ನಾವು ಆಫೀಸ್ಗೆ ಹೋಗುವಾಗ ಗಾಡಿ ಓಡಿಸ್ಕೊಂತ ಪ್ರಜ್ಞಾಪೂರ್ವಕವಾಗಿ ಆಫೀಸ್ ಕೆಲಸಗಳನ್ನ ಯೋಚನೆ ಮಾಡಿದೆ, ಮನೆ ಕೆಲಸ ಯೋಚನೆ ಮಾಡಿದೆ, ಅಲ್ಲಿ ಅಲರ್ಟ್ನೆಸ್ ಆಗಿ ಇದ್ಕೊಂಡು ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ, ಪಕ್ಕದಲ್ಲಿ ಯಾರು ಬರ್ತಾ ಇದ್ದಾರೆ, ಹಕ್ಕದಲ್ಲಿ ಯಾರು ಬರ್ತಾ ಇದ್ದಾರೆ, ಮುಂದೆ ಯಾರು ಹಿಂದೆ ಯಾರು, ಎಷ್ಟು, ಅದು ಕಾನ್ಶಿಯಸ್. ಯಾ ಏನು ಕಾನ್ಶಿಯಸ್. ಈ ಮೆಟ್ಲೆತ್ತುವಾಗ ಸಹಿತ ಮೆಟ್ಲು ಹತ್ತುತ್ತಾ ಇರುವಾಗ ಎಷ್ಟು ಹೈಟ್ ಇದೆ, ಏನ್ ಸ್ಪರ್ಶ ಆಗ್ತಿದೆ, ನಾನೇನು ಹಿಡ್ಕೊಳ್ತಾ ಇದ್ದೀನಿ, ಯಾವ ಮೆಟ್ಲಿದೆ, ಸುಮ್ಮನೆ ಅನ್ಕಾನ್ಶಿಯಾಗಿ ಹತ್ಬಿಡೋದಲ್ಲ, ಅದೇ ಕಾನ್ಶಿಯಸ್ನೆಸ್. ಪ್ರೆಸೆಂಟ್ ಅಲ್ಲಿರೋದು. ಸೊ ಇದು ಈಸಿ ಮಾಡುತ್ತೆ ನಮಗೆ ಬೇರೆ ಬೇರೆ ಥಾಟ್ಗಳನ್ನ ಪದೇ ಪದೇ ಬರೋದನ್ನ ನಿಲ್ಸುತ್ತೆ. ಯಾಕಂದ್ರೆ ನಾನು ಪ್ರಜ್ಞಾಪೂರ್ವಕವಾಗಿ ಕಾನ್ಶಿಯಸ್ ಆಗಿ ಗಮನಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ಅವಾಗ ಅನ್ಸುತ್ತೆ, ಓ ಏನಪ್ಪಾ ಹಾಗಿದ್ರೆ ನನಗೇನೋ ಸಮಸ್ಯೆ ಇದೆ, ಆ ಕೆಲಸ ಕಾರ್ಯಗಳಿರುತ್ತೆ ಮುಂದೆ ನಾನು ಮಾಡ್ಬೇಕಾಗಿರೋದು, ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದ? ಎಸ್ ಮಾಡ್ಬೇಕು. ಕೂತ್ಕೊಂಡು ಮಾಡಿ, ಅದಕ್ಕೋಸ್ಕರ ಯೋಚನೆ ಅಂತ ಮಾಡಿ ಕೆಲಸ ಏನ್ ಮಾಡ್ತಾ ಇದೆ ಅದಕ್ಕೆ ಫೋಕಸ್ ಮಾಡಿದ್ರೆ ಏನಾಗುತ್ತೆ, ವಿ ಆರ್ ಡಿಸ್ಟಿಂಗ್ವಿಶಿಂಗ್ ದಟ್ ಥಾಟ್ ವಿಚ್ ಈಸ್ ಗೋಯಿಂಗ್ ಟು ಅಫೆಕ್ಟ್ ಅಸ್. ವಿ ಆರ್ ಗೋಯಿಂಗ್ ಟು ಮೇಕ್ ಕ್ಲಿಯರ್ ಡಿಸ್ಟಿಂಕ್ಷನ್. ಲೈಕ್ ನೀನು ಆ ಥಾಟು, ನಿನ್ಗೆ ಸಮಸ್ಯೆ, ನಿನ್ಗೆ ಪರಿಹಾರ, ನಾನು ಕೂತ್ಕೊಳ್ತೀನಿ, ಯೋಚನೆ ಮಾಡ್ತೀನಿ, ಕೊಡ್ತೀನಿ. ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಫೋಕಸ್ ಮಾಡ್ತೀನಿ. ಯಾಕೆ, ನಾನು ಆ ಥಾಟ್ ನಾನು ಈಗ ಯೋಚನೆ ಮಾಡಿದ್ರೆ, ನಾನು ಊಟ ಮಾಡ್ತಾ ಇದ್ದೀನಿ, ನನಗೆ ಬೇಕಾಗಿರೋ ಜೀರ್ಣಕ್ರಿಯೆಗಳು ಅದು ಬೇಕು, ನಾನು ತಿರ್ಗಾ ಆ ಥಾಟ್ನ ಯೋಚನೆ ಮಾಡಿದ್ರೆ ಆ ಭಯ, ಆ ನರ್ವಸ್, ಆತಂಕ ನಾನು ಮತ್ತೆ ಕಾರ್ಟಿಸಲ್ನ ರಿಲೀಸ್ ಮಾಡ್ತಾ ಇದೆ, ಜೀರ್ಣಕ್ರಿಯೆ ಅಫೆಕ್ಟ್ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ, ಇಂಡೈಜೆಷನ್ ಆಗುತ್ತೆ. ಮತ್ತೆ ಪ್ರಾಬ್ಲಮ್ ಇನ್ನೊಂದೇನು ಅಂದ್ರೆ ಕೊಲೆಸ್ಟ್ರಾಲ್ ಹೆಚ್ಚಾಗ್ಬೋದು, ಆರೋಗ್ಯ ಸಮಸ್ಯೆ ಹೆಚ್ಚಾಗ್ಬೋದು, ಒಬೆಸಿಟಿ ಆಗ್ಬೋದು, ಗೊತ್ತಿಲ್ಲ. ಬಟ್ ಒಳಗಡೆ ಆಗಿರೋ ಕೆಮಿಕಲ್ ರಿಯಾಕ್ಷನ್ ನಾನು ಏನ್ ಕಾರ್ಯ ಮಾಡ್ತೀನಿ ಅದಕ್ಕೆ ಪೂರಕವಾಗಿರ್ಬೇಕು. ಇನ್ನೊಂದು ಯಾವುದೋ ಕೆಮಿಕಲ್ ರಿಯಾಕ್ಷನ್ ಬಂದಾಗ ಇದು ಅಡೆತಡೆ ಮಾಡುತ್ತೆ. ಸೊ ಹ್ಯಾವ್ ಟು ಬಿ ಪ್ರೆಸೆಂಟ್. ಯಾಕಂದ್ರೆ ಈಚ್ ಅಂಡ್ ಎವ್ರಿ ಥಾಟ್ ಒಂದೊಂದು ಕೆಮಿಕಲ್ ರಿಯಾಕ್ಷನ್ ಆಗಿದೆ ಬಾಡಿ. ಸಬ್ ಕಾನ್ಶಿಯಸ್ ಮೈಂಡ್ ನಂಬುತ್ತೆ ನಿಜ ಅಂತ ರಿಲೀಸ್ ಮಾಡ್ತಾ ಇರುತ್ತೆ. ನಾವು ಫೈಟ್ ಆರ್ ಫ್ಲೈಟ್ ಮೋಡ್ ನಾವು ಕೇಳಿದೀವಿ, ಇದ್ರ ಬಗ್ಗೆ ನಾವು ಮಾತಾಡಿದ್ವಿ ತುಂಬಾ. ಓಕೆ, ಸೊ ಹಾಗಾಗಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನಾಗುತ್ತೆ ಅವರ ಮೇಡಮ್, ಅದ ಮಾಡ್ತಾ 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 ವಿಲ್ ರೀಚ್ ಟು ಎ ಪಾಯಿಂಟ್. ಓಕೆ ಓಕೆ ರೀಚ್ ಟು ಎ ಪಾಯಿಂಟ್. ಯಾವ ಪಾಯಿಂಟ್ ಅದು? ಪದೇ ಪದೇ ಅಬ್ಸರ್ವ್ ಆಗಿ ನೋಡಿದಾಗ ಅಬ್ಸರ್ವ್ ಆಗಿ ನೋಡಿದಾಗ ನಾವೇನ್ ಮಾಡ್ತೀವಿ, ಐಡೆಂಟಿಟಿ ಇಂದ ಸಪ್ರೇಟ್ ಆಗ್ತೀವಿ. ಐಡೆಂಟಿಟಿ ಅಂದ್ರೆ ನನ್ನ ಗುರುತಿಸುವಿಕೆ ಯಾವುದು, ಆ ಥಾಟ್ ಜೊತೆ ಇರುತ್ತೆ. ನಾನು ಅಂದ್ರೆ ನೋವು, ನಾನು ಅಂದ್ರೆ ಬೇಜಾರು, ನಾನು ಅಂದ್ರೆ ಸೋಲು, ನಾನು ಅಂದ್ರೆ ನಷ್ಟ, ನಾನು ಅಂದ್ರೆ ಭಾರ. ಇದು ಐಡೆಂಟಿಟಿ. ಆ ಒಂದು ಮೆಮೊರಿ ಜೊತೆಗೆ ಒಂದು ಕಲ್ಪನೆ ನಮ್ಮ ಬಗ್ಗೆ, ನಮ್ಗೆ ಇಮೇಜ್ ಏನಿರುತ್ತೆ ಅದ್ರ ಜೊತೆ ಐಡೆಂಟಿಟಿ ಇರುತ್ತೆ. ಅದನ್ನ ಕಟ್ ಆಗುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಅಂದ್ರೆ ಸೋಲು ಅಂದ್ಬಿಟ್ರೆ ಮುಗೀತಾನೆ, ಲೈಫಲ್ಲಿ ಏನ್ ಗೆಲ್ಲಕ್ಕಾಗತ್ತೆ? ಏನ್ ಮಾಡಕ್ಕೂ ಆಗಲ್ಲ, ಅದು ಉತ್ಸಾಹನೂ ಬರಲ್ಲ, ನನ್ ಕೈಲಿ ಆಗಲ್ಲ ಅಂತಾನೆ ಬರ್ತಾ ಇರುತ್ತೆ. ಆ ಐಡೆಂಟಿಟಿ ಗುರುತಿಸ್ಬೇಕೆ, ನನ್ನ ಸೋಲಿನೊಟ್ಟಿಗೆ ಗುರುತಿಸ್ಕೊಂಡಿದ್ದೀನಿ. ಆ ಐಡೆಂಟಿಟಿನ ಕಟ್ ಮಾಡ್ಬಿಟ್ರೆ ನಾನೇನಾಗ್ತೀನಿ, ನಾನು ಗೆಲುವು ಅಂತಾನೆ ಅನ್ಕೋಬಹುದು. ನಾನೊಬ್ಬ ಉಲ್ಲಾಸವಾದ ಶಕ್ತಿಯುತವಾದ ವ್ಯಕ್ತಿ ಅನ್ಕೋಬಹುದು, ಆಗುತ್ತೀವಿ. ಯಾಕಂದ್ರೆ ಅಟ್ಯಾಚ್ ಆಗಿಲ್ಲ, ಇವತ್ತು ಸಪ್ರೇಟ್ ಮಾಡಿದೀವಿ. ಸೊ ಆ ಡಿಟ್ಯಾಚ್ಮೆಂಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ಅದಾಗುತ್ತೆ ನಮಗೆ, ಅದಾಗ್ತಾ ಹೋಗುತ್ತೆ, ಸಬ್ಸೈಡ್ ಆಗ್ತಾ 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 ಅದನ್ನ ಡಿಸ್ಕಂಟಿನ್ಯೂ ಆಗ್ಬಿಡುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ಏನಾಗ್ಬಿಡುತ್ತೆ, ಪ್ರೆಸೆಂಟ್ ಅಲ್ಲಿ ಇರೋ ಯೋಗಿಗಳೆಲ್ಲ ಹೇಳ್ತಾರೆ ಪ್ರೆಸೆಂಟ್ ಅಲ್ಲಿ ಇರಿ ಅಂತ. ಅವರೆಲ್ಲ ಎಷ್ಟು ಖುಷಿಯಾಗಿರ್ತಾರೆ, ಮುಖ ನೋಡಿದ್ರೆ ಒಂಥರ ಕಳೆ, ಒಂದು ಮಂದಸ್ಮಿತ, ಒಂದು ನಗು. ಅವ್ರ ಮುಖದಲ್ಲಿ ಏನ್ರಿ ಕಳೆ ಇದೆ, ಅಲ್ಲಿ ಹೋಗಿ ಅವ್ರ ಮುಖ ನೋಡ್ರೆ ಸಾಕಪ್ಪ ನನಗೆ ಎಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತೆ ಅಲ್ವಾ? ಯಾಕೆ? ಕಾರಣ, ಯಾವ ಥಾಟ್ ಅವ್ರಿಗೆ ಅಟ್ಯಾಕ್ ಮಾಡ್ತಾ ಇಲ್ಲ. ನಮ್ ಥಾಟ್ ಬಂದ್ರೇನೆ ನಮ್ಮ ಮುಖದಲ್ಲಿ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತಾನೆ. ಬೇಜಾರಿದ್ರೆ ಬೇಜಾರು ವ್ಯಕ್ತ ಗೊತ್ತಿಲ್ಲದೆ ಬಿದ್ಬಿಟ್ಟಿರುತ್ತೆ. ಬ್ಯಾಟ್. ಮತ್ತೆ ಅದೇ ರೀತಿಯ ಮನಸ್ಸಲ್ಲಿ ಹಾರ್ಮೋನ್ಗಳ ಕ್ರಿಯೆ ಇರುತ್ತೆ. ಬಟ್ ಈಗ ಯಾವಾಗ ನಾವು ಪ್ರೆಸೆಂಟ್ ಅಲ್ಲಿ ಇರ್ತೀವಿ, ನಾವು ಮಂದಸ್ಮಿತರಾಗಿರ್ತೀವಿ, ಹಸನ್ಮುಖರಾಗಿರ್ತೀವಿ, ಉಲ್ಲಾಸದಿಂದ ಕೂಡಿರ್ತೀವಿ. ಯಾಕಂದ್ರೆ ನಮ್ಮ ಡೋಪಮಿನ್ಗಳು ರಿಲೀಸ್ ಆಗ್ತಾ ಇರುತ್ತೆ, ಸೆರೋಟಿನಿನ್ಗಳು ರಿಲೀಸ್ ಆಗ್ತಾ ಇರುತ್ತೆ ಬಾಡಿ ಒಳಗೆ. ನಮ್ಮ ಆರೋಗ್ಯ ಉತ್ತಮ ಗುಣಮಟ್ಟದಲ್ಲಿರುತ್ತೆ, ಜೀವ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ. ಅವ್ರೇನು ಊಟ ಮಾಡಲ್ಲ ಯೋಗಿಗಳು, ಇಷ್ಟೇ ಒಂದೊತ್ತೋ ಎರಡೊತ್ತೋ ಏನೋ ಮಾಡ್ತಾರೆ, ಯಾವ ಎಕ್ಸರ್ಸೈಸು ಮಾಡಲ್ಲ.
ಒಂಚೂರು ಮೆಡಿಟೇಷನ್ ಮಾಡ್ತಾರೆ, ಪ್ರೆಸೆಂಟ್ ಅಲ್ಲಿ ಇರ್ತಾರೆ. ಅವ್ರು ಹೇಳೋದು ಇಷ್ಟೇ, ಪ್ರೆಸೆಂಟ್ ಅಲ್ಲಿ ಈ ಕ್ಷಣದಲ್ಲಿರಿ. ಅವ್ರ ಮುಖ ನೋಡಿದ್ರೆ ಗೊತ್ತು ಇದ್ರ ಲಾಭ ಏನು ಅಂತ ಹೇಳ್ಬೇಕಲ್ವಾ. ಹಾಗಾಗಿ ಪ್ರಾಕ್ಟೀಸ್ ಮಾಡು. ಇದು ಮಾಡ್ತಾ 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 ಕೊನೆಗೆ ಒಂದು ಗ್ಯಾಪ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆ ಥಾಟ್ಗೂ ನಮಗೂ ಒಂದು 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 ಏನಂತಾರೆ ಅಂತರ ಸೃಷ್ಟಿ ಆಗ್ತಾ ಹೋಗುತ್ತೆ. ಆ ಅಂತರ ಫಸ್ಟ್ ಚಿಕ್ಕದಾಗಿರುತ್ತೆ. ಪ್ರಯತ್ನ ಮಾಡ್ತಾ ಮಾಡ್ತಾ ಈ ಅಭ್ಯಾಸ ಮಾಡ್ತಾ ಮಾಡ್ತಾ ದೊಡ್ಡದಾಗುತ್ತೆ. ಅವಾಗ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ನೋ ಮೈಂಡ್ ಅನ್ನೋದಕ್ಕೆ ಹೋಗ್ತೀವಿ. ಆ ಸ್ಟೇಟ್ಗೆ, ಆ ಸ್ಥಿತಿಗೆ ತಲುಪುತ್ತೆ. ಮನಸ್ಥಿತಿ ಅಂದ್ರೆ ಒಂಥರ ನಿಶಬ್ದ, ಒಂಥರ ಏನಂತಾರೆ ಬ್ಲ್ಯಾಂಕ್ ಆಗಿ ಮೈಂಡ್ ಆ ಸ್ಥಿತಿಗೆ ತಲುಪುತ್ತೆ. ಆಕ್ಚುಲಿ ಥಾಟ್ ಇಲ್ದೇ ಇರೋ ಒಂದು ಸ್ಥಿತಿಗೆ ತಲುಪುತ್ತೆ. ಥಾಟ್ ಇಲ್ಲದೆ ಸ್ಥಿತಿಗೆ ತಲುಪೋದು ಇವಾಗ ನಂಬಕ್ ಸಾಧ್ಯ ಇಲ್ಲ ನಮ್ಗೆ, ಯಾಕಂದ್ರೆ ನಾವು ಎಕ್ಸ್ಪೀರಿಯನ್ಸ್ ಮಾಡಿರಲ್ಲ. ಮಾಡ್ತಾ 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 ಆ ಒಂದು ಭಾವಕ್ಕೆ ಹೋಗುತ್ತೆ. ಓಕೆ, ಆ ನಿಶ್ಚಲತೆ ಅಂತ ಹೇಳ್ತಾರೆ, ನಿಶ್ಚಲತೆಗೆ ಹೋಗ್ತೀವಿ. ಸ್ಟಿಲ್ನೆಸ್, ಸ್ಟಿಲ್ನೆಸ್ ಅಂತ ಕೇಳ್ತಾನೆ. ಸರ್ ಸ್ಟಿಲ್ ಅದಕ್ಕೆ ಹೋಯ್ತು ಅಂದ್ರೆ ಇನ್ನೊಂದು word ಹೇಳ್ಬೋದಾ? ಎಸ್ ಮೇಡಮ್, ಅದಕ್ಕೆ ಇನ್ನೊಂದು ವರ್ಡ್ ಇದೆ ಹೇಳ್ಬೋದಾ ಅಂತಂದೆ. ಖಂಡಿತ ಹೇಳಿ, ಖಂಡಿತ ಹೇಳಿ. ಪ್ರಜ್ಞತೆ. ಸ್ಥಿತಪ್ರಜ್ಞತೆ, ಯಾ ಹೇಳ್ಬೋದು, ಅಡ್ಡಿಲ್ಲ. ಸ್ಥಿತಪ್ರಜ್ಞತೆ, ಎಸ್, ಬ್ಯೂಟಿಫುಲ್. ಏನೇ ಬಂದ್ರು ನೋ ರಿಯಾಕ್ಷನ್. ಖುಷಿ ಬಂದ್ರು, ದುಃಖ ಬಂದ್ರು, ಬೇಜಾರಾದ್ರು, ಅವಮಾನ ಆದ್ರು ಒಂದೇ. ಯಾ, ವಂಡರ್ಫುಲ್. ಸೊ ಬುದ್ಧನ್ ತರ ಟಿಪಿಕಲಿ. ಯಾ, ಸೊ ಆ ಸ್ಟೇಟ್ಗೆ ಹೋಗ್ಬಿಡ್ತೀವಿ. ಆ ಸ್ಟೇಟ್ಗೆ ಹೋದಾಗ ಏನಾಗುತ್ತೆ, ಮೋಸ್ಟ್ ಆಫ್ ದ ಟೈಮ್ ಆ ಫಿಸಿಕಲ್ ವರ್ಲ್ಡ್ ಅನ್ನಿದ್ದು, ಭೌತಿಕ ಪ್ರಾಪಂಚಿಕ ಏನಿದೆ ಅದರಿಂದ ಈಚೆ ಅದು ಬೇರೆ ತರ ಕಾಣುತ್ತೆ. ನಮಗೆ ಬೇರೆ ತರ ಕಾಣುತ್ತೆ. ಫಿಸಿಕಲ್ ಬಾಡಿ ಬೇರೆ ತರ ಕಾಣುತ್ತೆ. ಇಮ್ಯಾಜಿನ್ ಮಾಡಿ, ನಾವೀಗ ಐಡೆಂಟಿಫೈ ಮಾಡ್ತಾ ಇರೋದೇ ನಾನು ನಾನು ಒಬ್ಬ ಗೋಪಾಲು, ನನಗೆ ಈ ಸ್ವಲ್ಪ ಗೌರವ, ನನಗೆ ಸ್ವಲ್ಪ ನೋವು, ನನಗೆ ಬೇಜಾರು, ಈ ತರದ ಲೆವೆಲ್ ಇರೋನ್ಗೆ ನಾನು ಅನ್ನೋ ಫಿಸಿಕಲ್ ಜೊತೆನೆ ನಾನು ಸಪ್ರೇಟ್ ಆದ್ರೆ, ಪ್ರಪಂಚಿಕ ಎಲ್ಲ ಸಪ್ರೇಟ್ ಆದ್ರೆ ಆ ಸ್ಥಿತಿ ಹೇಗಿರುತ್ತೆ? ಯಾವ ನೋವು ಬರುತ್ತೆ? ನನ್ನ ಜೊತೆ ಅಟ್ಯಾಚ್ಮೆಂಟ್ ಇಲ್ಲ. ಹಾಗನ್ಬಿಟ್ಟು ಖುಷಿನೂ ಬರ್ಬೇಕು ಅಂತಿಲ್ಲ, ಖುಷಿನೂ ತುಂಬಾ ಬರೋದಿಲ್ಲ, ದುಃಖನೂ ಆಗೋದಿಲ್ಲ. ಆ ಸ್ಥಿತ ಪ್ರಜ್ಞತೆ ಅಂತ ಹೇಳಿದ್ರಲ್ಲ, ಆ ರೀತಿ ಒಂದು ಭಾವ, ನಿಶ್ಚಲತೆ ಅಂತ ಬರುತ್ತೆ. ಯಾ, ದಟ್ ಈಸ್ ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ಲೆವೆಲ್ ನಾವು ಆ ಲೆವೆಲ್ಗೆ ಹೋಗಿದ್ರೆ ಒಳ್ಳೇದು. ಬಟ್ ಇನ್ ಬಿಟ್ವೀನ್ ಲೆವೆಲ್ ಅಲ್ಲಿ ನಾವು ಡಿಟ್ಯಾಚ್ ಆದ್ರೆ ಸಾಕು ಸದ್ಯಕ್ಕೆ, ಅಲ್ವಾ? ಅನದರ್ ವೇ ಇಸ್ ಟು ಡೈರೆಕ್ಟ್ ಇನ್ ದಿ ಫೋಕಸ್ ಆಫ್ ಅಟೆನ್ಷನ್ ಟು ದಿ ನಾವು. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಅಟೆನ್ಷನ್ ನ ನಾವು ಈ ಕ್ಷಣಕ್ಕೆ ತರಬೇಕು. ತಂದಾಗ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಎಷ್ಟು ತೀವ್ರತೆಯಿಂದ ನಾವು ಇರ್ತೀವೋ ಅಷ್ಟು ನಾವು ಆ ಥಾಟಿಂದ ಈಚೆ ಬರ್ತೀವಿ. ಥಾಟಿಂದ ಈಚೆ ಬರ್ತೀವಿ. ಯಾ, ಸೊ ಹಾಗಾಗಿ ಪ್ರತಿಯೊಂದು ಉಸಿರನ್ನ ಕೂಡ ಗಮನಿಸೋದು. ನಾವು ಯಾಕೆ ಈ ಕ್ರಿಯೆಯನ್ನು ಮಾಡಿಸ್ತೀವಿ ಬೆಳಿಗ್ಗೆ? ಉಸಿರಾಟ, ಧ್ಯಾನ. ಉಸಿರಾಟದ ಕ್ರಿಯೆ ಅಂದ್ರೇನು? ಧ್ಯಾನ ಅಂದ್ರೇನು? ಅದರಿಂದ ನಮ್ಗೆ ಏನ್ ಲಾಭಗಳು ಅಂದ್ರೆ, ಖಂಡಿತವಾಗ್ಲೂ ಅದೇನು ಮ್ಯಾಜಿಕ್ ಮಾಡಲ್ಲ. ಯಾರಾದ್ರೂ ಹೇಳ್ತಾ ಇದ್ರೆ ಅದಲ್ಲ, ಪ್ರೆಸೆಂಟ್ ತರದ ಪ್ರಯತ್ನ ಅಷ್ಟೆ. ಫೋಕಸ್ನ, ಅಟೆನ್ಷನ್ನ ಬ್ರೆತ್ ಮೇಲೆ ತರ್ತಾ ಇದ್ದೀನಿ. ಅರ್ಥ ಅಲ್ಲಿ ಹೋಗೋ ಥಾಟ್ನ ಒಂದ್ ಕಡೆ ತರ್ತಾ ಇದೀವಿ, ಪ್ರೆಸೆಂಟ್ ತರ್ತಾ ಇದೀವಿ. ಪ್ರೆಸೆಂಟ್ ಅಂದ್ರೆ ಬ್ರೀತಿಂಗ್. ಬ್ರೀತಿಂಗ್ ಅಂದ್ರೇನು? ನಾವು ಮಾಡ್ತಾ ಇರುವಂತ ಕ್ರಿಯೆ ಅದು. ಈಗ ನಾವು ಉಸಿರಾಡ್ತಾ ಇದ್ದೀವಿ, ಉಸಿರಾಟದ ಕ್ರಿಯೆ ಈಗ ನಡೀತಾ ಇದೆ. ಈಗ ಕಾರಣ ಪದೇ ಪದೇ ಬ್ರೆತ್ ಎಕ್ಸಸೈಸ್, ಬ್ರೆತ್ ಮೆಡಿಟೇಷನ್ ಮಾಡಿ ಅಂತಾರೆ. ಯಾಕೆ ಅಂದ್ರೆ ಎಷ್ಟೊತ್ತು ನಾವು ಮಾಡ್ತೀವೋ ಅದು ಅಭ್ಯಾಸ ಅಷ್ಟೇ. ಅಲ್ಲಿಂದ ನಮ್ಮನ್ನ ಡಿಟ್ಯಾಚ್ ಮಾಡ್ಕೊಳ್ಳಿಕ್ಕೆ, ಥಾಟ್ನ ಡಿಟ್ಯಾಚ್ ಮಾಡ್ಕೊಳ್ಳಿಕ್ಕೆ. ನಾವು ಹೆಚ್ಚು ಹೆಚ್ಚು ಗ್ಯಾಪ್ ಕ್ರಿಯೇಟ್ ಆದಷ್ಟು ನಾವು ಕಾನ್ಶಿಯಸ್ ಮೈಂಡ್ ಸ್ಟ್ರಾಂಗ್ ಆಗಿ ಬೆಳೀತಾ ಹೋಗುತ್ತೆ, ಬಲಶಾಲಿ ಆಗ್ತಾ ಹೋಗುತ್ತೆ. ನಮ್ಮ ಸೆಲ್ಫ್ ಇಮೇಜ್ ಬೇರೆ ರೀತಿಯದೇ ಆಗಿರುತ್ತೆ, ಮುಂಚೆಗಿಂತ ವಿಭಿನ್ನವಾಗಿರುತ್ತೆ. ಯಾ, ಸೊ ಏನಾಗ್ಬಿಡುತ್ತೆ, ಮಾಡ್ತಾ 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 ಇದನ್ನ ಅಟೈನ್ ಮಾಡಿದ್ರೆ, ಗಳಿಸ್ಕೊಂಡ್ರೆ, ಈ ಒಂದು ಕಲೆನ, ಈ ಒಂದು ಸ್ಥಿತಿಗೆ ಹೋಗೋ ತರ ನಾವು ಆಗ್ಬಿಟ್ರೆ, ಮುಂದೆ ಒಂದಿನ ಹಿಂದೆ ತಿರುಗಿ ನೋಡ್ತೀವಿ, ನಮ್ಗೆ ನಗು ಬರುತ್ತೆ. ಹೇ, ನಾನು ಈ ತರ ಇದ್ನ, ನಾನು ಇಷ್ಟ ನೋವು ಅನ್ಭವಿಸ್ಕೊಂಡಿದ್ನ, ಸುಮ್ಮನೆ ಇಷ್ಟೊಂದು ಟೈಮ್ ವೇಸ್ಟ್ ಮಾಡ್ಕೊಂಡಿದ್ನ, ಇದನ್ನ ನಾನು ಯಾವ್ದು ಕೆಲಸ ಕಾರ್ಯಗಳು ನಂತರ ಸಾಮರ್ಥ್ಯ ಇದನ್ನ ನಾನು ಉಪಯೋಗಿಸ್ಕೊಂಡು ಎಲ್ಲೂ ಹೋಗದೆ 5 ವರ್ಷ ವೇಸ್ಟ್ ಮಾಡ್ಕೊಂಡ, 15 ವರ್ಷ ವೇಸ್ಟ್ ಮಾಡ್ಕೊಂಡ, ತೇರಿಕೆ ಅಂತ ನಗು ಬರುತ್ತೆ. ನಮ್ಮ ಬಗ್ಗೆ ನಮಗೆ ಒಂಥರ ನಗು ಬರುತ್ತೆ. ಆ ರೀತಿ ಸ್ಥಿತಿಗೆ ಹೋಗ್ಬಿಡ್ತೀವಿ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ವಾಚ್ ಅವರ್ ಥಿಂಕರ್.
ನಮ್ಮ ಥಾಟ್ನ ವಾಚ್ ಮಾಡಬೇಕು. ಯಾ, ಸೊ ಲೆಟ್ಸ್ ಡೂ ಅ ಕ್ವಿಕ್ ಸ್ಮಾಲ್ ಒಂದು ಆ, ಒಂದು ಆಕ್ಟಿವಿಟಿ ಮಾಡೋಣವಾ? ಇಸ್ ದಟ್ ಫೈನ್? ಯಾ, ಸಿಟ್ ಸ್ಟ್ರೈಟ್, ಆರಾಮದಾಯಕ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ನೋಡೋಣ ನಿಮ್ಮ ನಿಮ್ಮ ಪವರ್ ನಾನು ಚೆಕ್ ಮಾಡ್ತೀನಿ, ಎಲ್ಲೆಲ್ಲಿದ್ದೀರ. ಇಸ್ ದಟ್ ಓಕೆ? ಆರಾಮದಾಯಕ ಸ್ಥಿತಿ ಕುಳಿತುಕೊಳ್ಳಿ, ಕಣ್ಣುಗಳನ್ನ ಮುಚ್ಚಿ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ, ಆರಾಮಾಗಿ. ಸ್ಪೈನ್ ಮಾತ್ರ ಸ್ವಲ್ಪ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ, ಬೆನ್ನು ರಿಜಿಡ್ ಅಲ್ಲ, ಟೈಟ್ ಆಗಿ ಇಟ್ಕೊಳ್ಳಿ, ಶೋಲ್ಡರ್ಸ್ ರಿಲ್ಯಾಕ್ಸ್ ಮಾಡಿ, ಅಂತ ಅಡ್ಡಿ ಇಲ್ಲ. ಕಣ್ಣುಗಳು ಸಹಿತ ನೀವು ಕಣ್ಣು ಮುಚ್ಚಬಹುದು ಅಥವಾ ಸಣ್ಣದಾಗಿ ಓಪನ್ ಮಾಡ್ಕೊಂಡು ನೋಡ್ತಾರಲ್ಲ ಆ ರೀತಿನೂ ಮಾಡೋದು, ಒಂದ್ ಕಡೆ ದೃಷ್ಟಿನ ಇಟ್ಕೊಂಡು ಕೂಡ ಇರಬಹುದು. ಯಾ, ಸೊ ಈಗೇನ್ ಮಾಡ್ಬೇಕು, ಏನು ಮಾಡಬೇಡಿ, ಜಸ್ಟ್ ಏನ್ ಮಾಡ್ಬೇಕು, ನೆಕ್ಸ್ಟ್ ಒಂದು 30 ಸೆಕೆಂಡ್ಗಳ ಕಾಲ ಜಸ್ಟ್ ವಾಚ್ ಯುವರ್ ಮೈಂಡ್. ಕಂಟ್ರೋಲ್ ಮಾಡಬೇಡಿ, ಈಗ ಬರಬಾರ್ದು, ನೀವು ಏನೂ ಮಾಡಬಾರ್ದು, ಜಸ್ಟ್ ಥಾಟ್ಸ್ ಬರುತ್ತೆ, ಕ್ವೈಟ್ ನ್ಯಾಚುರಲ್, ಸಹಜ ಕ್ರಿಯೆ. ಜಸ್ಟ್ ವಾಚ್ ಮಾಡಿ, ಯುವರ್ ಬಿಗ್ ವಾಚ್ ಮಾಡಿ. ನಾವು ಥಾಟ್ ಬಂತು ಅಂದ್ರೆ ಅದರಿಂದ ಓಡೋಗ್ಬೇಡಿ, ಅದು ಬೇಡ ಬರಬೇಡ ಅಂತ ಹೋರಾಡೋದು ಬೇಡ, ಅವಾಯ್ಡ್ ಮಾಡೋದು ಬೇಡ, ಅದರಲ್ಲೇ ಮುಳುಗೋದು ಬೇಡ. ಜಸ್ಟ್ ಟ್ರೈ ಟು ವಾಚ್ ಯಾವ ರೀತಿ ಥಾಟ್ ಅದು ಬರ್ತಾ ಇದೆ ನೋಡ್ತಾ. ಅದನ್ನ ಜಸ್ಟ್ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ, ಲೇಬಲ್ ಮಾಡಿ ಅದನ್ನು. ಇದು ಒಂದು ಯೋಚನೆ ಅಂತ ಗುರುತಿಸಿ, ಇದು ಜಸ್ಟ್ ಒಂದು ಯೋಚನೆ ಗುರುತಿಸಿ, ಮತ್ತೆ ಅದನ್ನು ಹೋಗೋದು ಬಿಡಿ, ಅಷ್ಟು ಪಾಸ್ ಆಗಲಿ. ನೆಕ್ಸ್ಟ್ ಇನ್ನೊಂದು ಥಾಟ್ ಬರ್ಬೋದು, ಮತ್ತೆ ಸೇಮ್, ಅದು ಕೂಡ ಒಂದು ಹಣೆ ಪಟ್ಟಿ ಕಟ್ಟಿ ಯೋಚನೆ, ಒಂದು ಯೋಚನೆ, ಈ ರೀತಿ ಒಂದು ಯೋಚನೆ. ಹೋಗುವಂಥದ್ದು ನೀವು ಕಳ್ತಾನೂ ಇಲ್ಲ, ಹಾಗಂತ ಬಾ ಅಂತ ಅದ್ರೊಳಗೆ ಮುಳುಗ್ತಾನೂ ಇಲ್ಲ. ಜಸ್ಟ್ ವಾಚ್, ಅಬ್ಸರ್ವ್. ತುಂಬಾ ಥಾಟ್ಸ್ ಬರ್ತಾ ಇದ್ರೆ ಗಿಜಿ ಗಿಜಿ ಅಂತ, ದಟ್ಸ್ ಓಕೆ, ದಟ್ಸ್ ಓಕೆ. ಎಲ್ಲದಕ್ಕೂ ಇದೊಂದು ಯೋಚನೆ, ಇದೊಂದು ಯೋಚನೆ, ಇದೊಂದು ಯೋಚನೆ ಅಷ್ಟೇ, ಹಣೆ ಪಟ್ಟಿ ಕಟ್ಟಿ ಮತ್ತೆ ವಾಚ್ ಮಾಡಿ. ಗಮನಿಸಿ, ಇದ್ರ ಬಗ್ಗೆ ತಿಳುವಳಿಕೆ ಯಾರಿಗಿದೆ, ಈಗ ಈ ಯೋಚನೆ ಬಗ್ಗೆ ತಿಳುವಳಿಕೆ ಇದೆ, ಅರಿವು ಇದೆಯಾ, ಚೆಕ್ ಮಾಡಿ. ತಿಳುವಳಿಕೆ ಒಂದು, ಅರಿವು, ಜಾಗೃತಿ. ಆ ಸ್ಥಿತಿಯಲ್ಲೇ ಸ್ವಲ್ಪ ಹೊತ್ತಿರಿ, ಅರಿವನ್ನು ಹೊಂದಿದವರಾಗಿ ನೋಟಿಸ್ ಮಾಡುವಂತಾರೆ. ವಂಡರ್ಫುಲ್, ವಂಡರ್ಫುಲ್, ಎಕ್ಸೆಲ್.
ನಿಧಾನವಾಗಿ ನಿಮ್ಮ ಗಮನವನ್ನ ಮರಳಿ ತನ್ನಿ. ಕೈಗಳನ್ನ ಪರಸ್ಪರ ಇಟ್ಕೊಂಡು ಅದರ ಊಟದ ಶಾಖವನ್ನ ಕಣ್ಣು ಮುತ್ಕೊಳ್ತಾ ನಿಧಾನವಾಗಿ ಕಣ್ಣುಗಳನ್ನ ತೆಗೆದುಕೊಂಡು ನೀವು ರೆಡಿ ಆದಾಗ ಈಚೆ ಬನ್ನಿ. ಯಾ, ಥ್ಯಾಂಕ್ ಯು ಸೋ ಮಚ್. ವಹಿಸಿದಾಗ ಈಚೆ ಬನ್ನಿ. ಯಾ ಯಾ ಈಗ ಹೇಳಿ, ಈಗ ಥಾಟ್ ನಾವು ಬಂದಾಗ somebody wants to share their experience, they can do it, or else I'll ask these 3 questions. ಅಂದ್ರೆ ಈ ಥಾಟ್ಸ್ ಬಂದಾಗ ಥಾಟ್ಸ್ ಬಂತು ಸರ್, ಥಾಟ್ಸ್ ಬಂತು, ಇದರಲ್ಲಿ ಅಬ್ಸರ್ವರ್ ಆಗಿ ಥಾಟ್ನ ಅಬ್ಸರ್ವರ್ ಆಗಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತಾ ಇಲ್ವಾ? ಆಗಿದ್ರೆ ಕೈ ಎತ್ತಿ, ಆಗಿಲ್ಲ ಅಂದ್ರೆ ಹಾಗೆ ದಟ್ಸ್ ಓಕೆ, ಎರಡೂ ಓಕೆ, ತಪ್ಪೇನಿಲ್ಲ. ನೋಡಿ ಆಯ್ತಾ ಇಲ್ಲ, ಈ ಥಾಟ್ ಬಂದಾಗ ಅದಕ್ಕೊಂದು ಲೇಬಲ್ ಮಾಡಿ ಹಣೆಪಟ್ಟಿ ಕಟ್ಟಿ, ಇದು ಬರೀ ಒಂದು ಥಾಟ್, ಇದು ಯೋಚನೆ ಇದು ಅಷ್ಟೇ ಅಂತ ಹೇಳಿದ್ವಿ. ಅವಾಗ ಅದರ ಒಂದು ತೀವ್ರತೆ ಕಡಿಮೆ ಆಯ್ತಾ? ಆಗಿಲ್ಲ. ಕೈ ಎತ್ತಿ ಆಗಿರೋದು ತೀವ್ರತೆ, ಇನ್ನೊಂದು ಬರೀ ಯೋಚನೆ ಅಷ್ಟೇ. ಹೇಳಿ. ಥಾಟ್ಸ್ ಬರ್ತಾ ಇತ್ತು, ಹೋಗ್ತಾ ಇತ್ತು, ಜಸ್ಟ್ ಗಮನ ಆ ಕಡೆ ಹೋಗ್ತಾ ಇತ್ತು, ಮತ್ತೆ ನಾವು ಗಮನನ ಮತ್ತೆ ಈ ಪ್ರೆಸೆಂಟ್ ಗೆ ತಗೊಂಬಂದು ನಿಲ್ಸ್ತಾ ಇದ್ವಿ. ವೆರಿ ಗುಡ್, ವೆರಿ ಗುಡ್. ಆ ತರ ಸುಮಾರು ಸ್ವಲ್ಪ ಥಾಟ್ಸ್ ಬಂದು ಹೋಗ್ತಾ ಇತ್ತು, ಬಟ್ ನಮ್ ಗಮನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಇರ್ಬೇಕು ಅಂತ ನಾವು ಇಲ್ಲಿ ಗಮನ ಕೊಟ್ಕೊಂಡು ಕೂತಿದೆ ಸರ್. ಪರ್ಫೆಕ್ಟ್, ಪರ್ಫೆಕ್ಟ್. ಸೊ ಇದರಲ್ಲಿ ನಿಮ್ಮ ಥಾಟ್ಗೂ ನಿಮಗೂ ಅಂತರ ಇತ್ತ ಅಂದ್ರೆ ನೋಡೋದಕ್ಕೆ ಅಂತರ ಕಾಣಿಸ್ತಾ ಇಲ್ಲ? ನೀವು ಥಾಟ್ ನ ಒಟ್ಟಿಗೆ ಇದ್ದೀರಾ? ಅಂತರ ಕಾಣಿಸ್ಲೇ ಇಲ್ಲ ಸರ್, ನನ್ಗೆ ಗೊತ್ತಾಗ್ಲಿಲ್ಲ ಸರ್. ಕಾಣಲಿಲ್ಲ. ಎಸ್, ನೀವು ಅದರ ಒಂದಾಗಿದೆ. ಪರ್ಫೆಕ್ಟ್ಲಿ ಫೈನ್, ನಾಟ್ ಅನ್ ಇಶ್ಯೂ, ನಾಟ್ ಅನ್ ಇಶ್ಯೂ. ಮತ್ತೆ ಲೇಬಲಿಂಗ್ ಯಾರು ಮಾಡ್ತೀರಾ? ಐ ಮೀನ್ ಇದು ಬರೀ ಯೋಚನೆ ಅಂತ ಯಾರು ಹೇಳ್ಕೊತಾ ಇದ್ರು? ನೀವು ಹೇಳ್ಕೊತಾ ಇದ್ರ? ಯಾವುದೇ ಒಂದು ಯೋಚನೆ ಬಂದ್ರೆ ಅದು ನಾವಲ್ಲ, ಆ ಯೋಚನೆಯಿಂದ ನಾವು ಡಿಟ್ಯಾಚ್ ಆಗಿರ್ಬೇಕು ಅಂತನಾ? ಎಕ್ಸಾಕ್ಟ್ಲಿ, ಹ್ಯಾವ್ ಟು ಬಿ ಅನ್ ಅಬ್ಸರ್ವರ್. ಏನಾಗುತ್ತೆ ಅಂದ್ರೆ ಮೂಮೆಂಟ್ ಐ ಬಿಕಮ್ ಅಬ್ಸರ್ವರ್, ನನಗೆ ಆ ಸ್ಥಿತಿನಲ್ಲಿ ನಾನು ಒಟ್ಟಿಗೆ ನಾನು ಯೋಚನೆ ಮಾಡುವ ಆಗುವ ಕೆಮಿಕಲ್ ರಿಯಾಕ್ಷನ್ ನನ್ನ ಬಾಡಿಲಿ ಆಗಲ್ಲ. ಯಾಕಂದ್ರೆ ನಾನು ನೋಡ್ತಾ ಇದ್ದೀನಿ, ನಿಮ್ಮ ಹತ್ರ ನಿಮ್ಗಾಗೋ ಭಾವನೆ ನಾನು ನೋಡುವಾಗ ನನಗೆ ಯಾಕಾಗತ್ತೆ? ನಾನೇ ಅನುಭವಿಸಿದ್ರೆ ನನಗಾಗತ್ತೆ, ನಾನು ಅನುಭವಿಸಲ್ಲ. ನಾನು ಡಿಟ್ಯಾಚ್ ಆಗಿದ್ದೀನಿ, ಅಬ್ಸರ್ವ್ ಆಗಿದ್ದೀನಿ, ನಾನು ನೋಡ್ತೀನಿ ಆ ಘಟನೆಯಲ್ಲಿ ಇರೋದನ್ನ, ಬಟ್ ನಾನು ಅಬ್ಸರ್ವರ್. ಸೊ ಆ ಥಾಟ್ ಬಂದಾಗೆಲ್ಲ ಲೇಬಲ್ ಮಾಡಿ ಸೈಡ್ಗೆ ಮರ್ತ್ಬಿಡ್ತಾ ಇದ್ರೆ ನಾವು ಡಿಟ್ಯಾಚ್ಮೆಂಟ್ಗೆ ಹೋಗ್ತೀವಿ. ಸೊ ಅದಕ್ಕೆ ಒನ್ ಆಫ್ ದಿ ಟೆಕ್ನಿಕ್ಸ್ ಏನಂದ್ರೆ ಪ್ರೆಸೆಂಟ್ ಅಲ್ಲಿ ಇರೋದು. ನೀವು ಟ್ರೈ ಮಾಡಿದ್ದೀರಾ? ವೆರಿ ಗುಡ್, ವೆರಿ ಗುಡ್, ಎಕ್ಸಲೆಂಟ್, ಎಕ್ಸಲೆಂಟ್. ಥ್ಯಾಂಕ್ ಯು ಸರ್. ವೆರಿ ಗುಡ್. ಎನಿಬಡಿ ವಾಂಟ್ಸ್ ಟು ಶೇರ್ ಎನಿಥಿಂಗ್?